ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆಯ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಚಾರದ ಅಬ್ಬರವನ್ನು ನಾವು ಕಾಣ್ತಾ ಇದ್ದೀವಿ. ಒಂದ್ ಕಡೆ ಸಿಎಂ ಕುಮಾರಸ್ವಾಮಿ ಅವರು ಈಗಾಗಲೇ ಮಂಡ್ಯದ ಜನರನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ, ಮತ್ತೊಂದು ಕಡೆ ಸುಮಲತಾ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ. ಸಂಘದ ವತಿಯಿಂದ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾರ್ಪಾಡೆ ಮಾಡಿದ್ದಾರೆ. ಈಗ ತಮ್ಮೂರಿನ ನಮ್ಮ ಮಹೇಶ್ ಅವರು ಇವತ್ತು ನಿಜ ಆಶೀರ್ವಾದ ಮಾಡಿ ಇವತ್ತು ಅವರ ಒಂದು ಕಿರುಕಾಣಿಕೆ ಅಂತ ಹೇಳಿ ಇವತ್ತು ನನಗೇನು ಚುನಾವಣೆಯಲ್ಲಿ ಅವರ ಕಷ್ಟಗಳಿದ್ರು ಇವತ್ತು ಅವರಿಗೆ ಒಂದು ಕಿರುಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಪ್ಯಾಂಟ್ ಸಿಗೋದಷ್ಟೇ ಅಲ್ಲ, ಆಮೇಲೆ ಇಲ್ಲಿ ಒಂದಿಬ್ರು ಹೆಣ್ಮಕ್ಳು ಬಂದರು. ಒಬ್ರು ಹೆಣ್ಮಗಳು ಯಾವೊಂದು ಕಷ್ಟ ಅಂತ ಹೇಳ್ಕೊಂಡು ಜ್ಯೋತಿ ಅನ್ನೋರು ಬಂದಿದ್ದಾರೆ. ಅವರು ಇನ್ನೊಬ್ರು ಆಪರೇಷನ್ ನಡೆಸ್ಕೊಂಡಿದ್ದಾರೆ. ಯಾವೊಂದು ಹಾರ್ಟ್ ಆಪರೇಷನ್ ಆಗಿದೆ. 24ನೇ ತಾರೀಕು ನಂತರ ಅವರಿಬ್ಬರು ದಯವಿಟ್ಟು ಬೆಂಗಳೂರಿನ ನಮ್ಮ ಮನೆಗೆ ಬರ್ಬೇಕು. ಅವ್ರು ಏನ್ ಕಷ್ಟಗಳಿದ್ರು ಅದೆಲ್ಲ ಸರಿಪಡಿಸ್ಕೊಡ್ತೀನಿ, ಭಯ ಬೇಡ. ಬರ್ತಿದ್ದೀನಿ, ಹೇಳ್ಬಾರ್ದು ಚುನಾವಣೆ ಹೇಳ ಬೇಡ. ನಾವು ಮಾಡಿದ್ರುಗಳಿಗೆ ಏನ್ ಸಮಸ್ಯೆ ಇದೆ ಸರಿಪಡಿಸೋಣ, ಎಲ್ಲ ಸರಿಪಡಿಸ್ಕೊಡ್ತೀವಿ, ಎಲ್ಲರಿಗೂ ಒಳ್ಳೇದಾಗಿ. ಅಣ್ಣ ದಯವಿಟ್ಟು JDS ವೆಂಕಟೇಶ್ವರ ಅವ್ರ ಬಗ್ಗೆ ನೀವೇನಾದ್ರು ಒಂದು ಮಾತಾಡ್ಬೇಕು, ಏನಾದ್ರು ಒಂದು ಒಳ್ಳೆ ಮಾತನ್ನ ನಿಮ್ ಬಾಯಿಗೆ ಕೇಳಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ಅದೇನು ಹೇಳಿದ್ರೆ ಸಂಗೊಳ್ಳಿ ವೆಂಕಟೇಶ್ ಈಗಾಗಲೇ ಮಾತನಾಡಿದ್ದೀನಿ. ಸಂಗೊಳ್ಳಿ ವೆಂಕಟೇಶ್ ಚುನಾವಣೆ ಆದ್ಮೇಲೆ ಏನ್ ಸ್ಥಾನಮಾನಗಳನ್ನು ಕೊಡಬೇಕು ಕೊಡ್ತೀವಿ, ಧೈರ್ಯವಾಗಿರಿ. ಉತ್ತಮವಾದಂತ ಕ್ರಿಯಾಶೀಲ ವ್ಯಕ್ತಿ ಇದ್ದಾರೆ. ನಮ್ಮ ವಿಶ್ವನಾಥ್ ಅವರ ಟೀಮು ಬೆಂಗಳೂರಿನಿಂದ ಬಂದಿದ್ದಾರೆ. ಕರ್ನಾಟಕ ನಮ್ಮ ಸಂಘಟನೆಗಳ ಒಕ್ಕೂಟದವರು ಅವರೆಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಚುನಾವಣೆಯಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಪರ ಸಿಎಂ ಕುಮಾರಸ್ವಾಮಿ ಅವರು ಈಗಾಗಲೇ ಮತವನ್ನ ಯಾಚನೆ ಮಾಡ್ತಾ ಇದ್ದಾರೆ. ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆ ದಿನ ಆದಂತಹ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಕಡೇ ಕ್ಷಣದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈಗಾಗಲೇ ಮಂಡ್ಯದ ಒಂದು ಚಿತ್ರಣವನ್ನ ನಾವು ನೋಡ್ತಾ ಇದ್ರೆ, ಒಂದ್ ಕಡೆ ಸುಮಲತಾ ಈಗಾಗಲೇ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ, ಮತ್ತೊಂದ್ ಕಡೆ ಸಿಎಂ ತನ್ನ ಮಗನ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಬಹಿರಂಗ ಪ್ರಚಾರ ಇವತ್ತು ಕೊನೆ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದಲ್ಲಿ ಯಾವ ರೀತಿಯಾಗಿ ಮತದಾರರ ಮನವನ್ನ ಗೆಲ್ಲಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳು ಕೂಡ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರು ಒಂದಷ್ಟು ಭರವಸೆಗಳನ್ನ ಕೂಡ ಈ ಸಂದರ್ಭದಲ್ಲಿ ಮಂಡ್ಯದ ಜನತೆಗೆ ಕೊಟ್ಟಿದ್ದಾರೆ. ಹಾಗೆಯೇ ಅಭಿವೃದ್ಧಿ ವಿಚಾರವನ್ನ ಕೂಡ ಹೇಳಿದ್ದಾರೆ. ಯಾವ ರೀತಿಯಾಗಿ ಇಲ್ಲಿಗೆ ಅನುದಾನವನ್ನ ನೀಡಲಾಗಿದೆ, ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಕೂಡ ಮಂಡ್ಯದಲ್ಲಿ ಅಲ್ಲಿನ ಜನರ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಅದೇ ಕಾರಣಕ್ಕಾಗಿ ಅಭಿವೃದ್ಧಿಯ ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿ ಮತ್ತೊಂದು ಕಡೆ ಅಲ್ಲಿ ಸುಮಲತಾ ಕೂಡ ಪ್ರಚಾರವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಯಾವ ರೀತಿಯಾಗಿ ಕ್ಯಾಂಪೇನ್ ನಡೀತಾ ಇದೆ ಅನ್ನೋದು, ಅಬ್ಬರದ ಪ್ರಚಾರವನ್ನು ನಡೆಸಲಾಗ್ತಾ ಇದೆ. ಪ್ರತಿ ಒಂದು ಮನೆಗೂ ಹಳ್ಳಿಗೂ ತೆರಳಿ ಅಲ್ಲಿ ಪ್ರಚಾರವನ್ನ ನಡೆಸಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಸ್ವಾಭಿಮಾನಿ ಸಮಾವೇಶವನ್ನ ಅಂದ್ರೆ ಸ್ವಾಭಿಮಾನಿ ಸಮ್ಮೇಳನದ ಸಮಾವೇಶ ಕೂಡ ನಡೆಯಲಿದೆ. ಆ ನಂತರ ಬಹಿರಂಗ ಪ್ರಚಾರವನ್ನ ಸುಮಲತಾ ಅವರು ಇವತ್ತಿಗೆ ಕೊನೆಗೊಳಿಸುವಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತಾರೆ. ಹಾಗಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ, ಸಿಎಂ ಕುಮಾರಸ್ವಾಮಿ ತನ್ನ ಮಗನ ಪರವಾಗಿ ಪ್ರಚಾರ ಮಾಡ್ತಾ ಇದ್ರೆ, ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರಚಾರವನ್ನ ನಡೆಸುತ್ತಿದ್ದಾರೆ.
ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ಕ್ಯಾಂಪೇನ್ ಅನ್ನ ನಡೆಸ್ತಾ ಇದ್ದಾರೆ. ಜನಸಾಗರದ ಮಧ್ಯೆ ತನ್ನ ಮಗನನ್ನ ಗೆಲ್ಲಿಸಿಕೊಡಿ ಅಂತ ಹೇಳಿ ಸಿಎಂ ಖುದ್ದು ಮಂಡ್ಯಕ್ಕೆ ತೆರಳಿ ಅಲ್ಲಿನ ಮತದಾರರಲ್ಲಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ತನ್ನ ಮಗನನ್ನ ಗೆಲ್ಲಿಸಬೇಕು ಯಾಕೆ ಅನ್ನುವಂತಹ ಕಾರಣಗಳನ್ನ ನೀಡ್ತಾ ಇದ್ದಾರೆ. ಅಭಿವೃದ್ಧಿಯ ವಿಚಾರವನ್ನ ಅಲ್ಲಿ ಪ್ರಸ್ತಾಪವನ್ನ ಮಾಡ್ತಿದ್ದಾರೆ. ಅನುದಾನವನ್ನ ಮಂಡ್ಯಕ್ಕೆ ಎಷ್ಟು ಕೊಟ್ಟಲಾಗಿದೆ ಅನ್ನುವ ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದು, ಮತದಾರರಲ್ಲಿ ಈ ಬಗ್ಗೆ ಒಂದಷ್ಟು ಕಾಳಜಿ ಇದೆ ನನಗೆ ಮಂಡ್ಯಕ್ಕೆ ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಹೇಳ್ತಾ ಇದ್ದಾರೆ ಸಿಎಂ ಕುಮಾರಸ್ವಾಮಿ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಮಂಡ್ಯದ ಒಂದು ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ವಿ. ಸುಮಲತಾ ಕೂಡ ಈಗಾಗಲೇ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ತನ್ನ ಪರ ನೀವು ಯಾಕೆ ವೋಟ್ ಹಾಕಬೇಕು, ಸ್ವಾಭಿಮಾನದ ಸಂಕೇತವಾಗಿ ಯಾವ ಕಾರಣಕ್ಕಾಗಿ ವೋಟ್ ಹಾಕಬೇಕು ಅನ್ನೋದನ್ನ ಕೂಡ ಈಗಾಗಲೇ ಮತದಾರರಲ್ಲಿ ಅರಿವು ಮೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ದೃಶ್ಯಗಳಲ್ಲಿ ನೀವು ಗಮನಿಸಬಹುದು, ಅಲ್ಲಿ ಬಂದಿರುವಂತಹ ಜನಸಾಗರ, ಸುಮಲತಾ ಅವರ ಪ್ರಚಾರಕ್ಕೆ ಅಲ್ಲಿ ಬಂದಿರುವಂತಹ ಜನಸಾಗರವನ್ನ ಕೂಡ ನಾವು ಗಮನಿಸಬಹುದು. ಇವತ್ತು ಕೊನೆ ದಿನದ ಒಂದು ಬಹಿರಂಗ ಪ್ರಚಾರ ಈ ಹಿನ್ನೆಲೆಯಲ್ಲಿ ಕೊನೆ ದಿನ ಅಭ್ಯರ್ಥಿಗಳು ಕಡೆ ಕಸರತ್ತನ್ನ ಕೂಡ ಮಾಡ್ತಾ ಇದ್ದಾರೆ. ಸಿಎಂ ಕುಮಾರಸ್ವಾಮಿ ಕೂಡ ಈಗಾಗಲೇ ಮಾತನಾಡ್ತಾ ಇದ್ದಾರೆ. ಹಾಗೆ ಒಂದಷ್ಟು ಭರವಸೆಗಳನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಎಲೆಕ್ಷನ್ ಆದ ನಂತರ ಕೆಲವೊಂದಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಂತವರಿಗೆ ಆ ನಂತರ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರಚಾರ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಸುಮಲತಾ ಅವರ ಪ್ರಚಾರದ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಅಲ್ಲಿ ಯಾವ ರೀತಿಯಾದಂತಹ ಒಂದು ಜನಸಾಗರ ಅಲ್ಲಿ ಸೇರಿದೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಗಮನಿಸಬಹುದು. ಇನ್ನು ಇವತ್ತೇ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ಆಗಿರೋದ್ರಿಂದ ಅಬ್ಬರದ ಪ್ರಚಾರವನ್ನ ನಡೆಸಲಾಗ್ತಾ ಇದೆ. ಹಳ್ಳಿ ಹಳ್ಳಿಗೂ ಹೋಗಿ ಪ್ರಚಾರವನ್ನ ನಡೆಸಲಾಗ್ತಾ ಇದೆ. ಅನಂತರ ನಾಳೆ ಅದರಲ್ಲೂ ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡಬಹುದು. ಆದ್ರೆ ಬಹಿರಂಗ ಪ್ರಚಾರವನ್ನ ನಡೆಸುವ ಹಾಗಿಲ್ಲ. ಹಾಗಾಗಿ ಇವತ್ತು ಎಲ್ಲಾ ಅಭ್ಯರ್ಥಿಗಳು, ಎಲ್ಲಾ ಪಕ್ಷದ ಮುಖಂಡರುಗಳು ಪ್ರಚಾರವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಇದು ಮಂಡ್ಯದ ಚಿತ್ರಣವನ್ನ ನಾವೀಗಾಗಲೇ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಮಂಡ್ಯದಲ್ಲಿ ಯಾವ ರೀತಿಯಾಗಿ ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಇದೆ. ಒಂದ್ ಕಡೆ ಇಡೀ ಒಂದು ಸರ್ಕಾರವೇ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಬೀಡು ಬಿಟ್ಟಿದೆ. ಖುದ್ದು ಸಿಎಂ ನಿಂದ ಹಿಡಿದು ಸಚಿವಾಲಯದವರು ಕೂಡ ಮಂಡ್ಯಕ್ಕೆ ಹೋಗಿ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಲೇಬೇಕು ಅನ್ನುವಂತಹ ಪಣವನ್ನ ತೊಟ್ಟಿದ್ದಾರೆ. ಇನ್ನೊಂದು ಕಡೆ ಸ್ವಾಭಿಮಾನದ ಸಂಕೇತವಾಗಿ ನಿಂತಿದ್ದಾರೆ ಸುಮಲತಾ. ಅಂಬರೀಶ್ ಅವರು ಇದು ಸ್ವಾಭಿಮಾನದ ವಿಚಾರ ಅಂತ ಹೇಳಿ ಈಗಾಗಲೇ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ, ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಸುಮಲತಾ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ಮೊನ್ನೆಯಿಂದ ನಾವು ಗಮನಿಸಿದ್ವಿ, ನಟ ದರ್ಶನ್ ಹಾಗೆಯೇ ರಾಕಿಂಗ್ ಸ್ಟಾರ್ ಯಶ್ ಪ್ರಚಾರವನ್ನ ಮಾಡಿರೋದನ್ನ ಕೂಡ ನಾವು ಗಮನಿಸಿದ್ವಿ. ಇನ್ನು ಇವತ್ತು ನಿಖಿಲ್ ಪರ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಬೇಸಿಗೆಯ ಬಿಸಿಲಲ್ಲೂ ಕೂಡ ಈಗಾಗಲೇ ಅಬ್ಬರದ ಪ್ರಚಾರ ನಡೀತಾ ಇರೋದನ್ನು ಗಮನಿಸಬಹುದು. ನಾವು ನಮ್ಮ ಮಂಡ್ಯ ಸ್ವಾಭಿಮಾನವ ಆಸನಕ್ಕೆ ಮಾರಕ್ಕೆ ತಯಾರಿಲ್ಲ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಹಣಬಲ ಏನಿದ್ರು ಅವ್ರ ಹತ್ರ, ನಮ್ಮ ಹತ್ರ ಇರೋದೆಲ್ಲ ಜನಬಲ. ಏನೇ ಇದ್ರು ಸುಮಲತನ್ಗೆ ಹಣ ಇಸ್ಕೊಂಡು ಲಕ್ಷ ಇಸ್ಕೊಂಡು ಸುಮಲತಾ ಪರವಾಗಿ ಮಾಡ್ತಾವ್ರೆ. ಅವ್ರಿಗೆ ನಮ್ಮ ಧಿಕ್ಕಾರ, ಮಂಡ್ಯ ಜನತೆ ಪರವಾಗಿ ಬಿಜೆಪಿಗೆ ಧಿಕ್ಕಾರ, ಬಿಟಿವಿಗೆ. ಯಾವ ಒಂದು ವಿಚಾರಕ್ಕೆ ಬಂದಿದ್ದೀರಿ ಇವತ್ತು ಅಮೃತ್ ಸರ್? ನಾವು ಬಂದಿರೋದು ಒಂದೇ ಉದ್ದೇಶ. ನಮ್ಮ ಉದ್ದೇಶ ಮಂಡ್ಯದಲ್ಲಿ ಸ್ವಾಭಿಮಾನ ಗೆಲ್ಲಬೇಕು. ಇಲ್ಲಿ ಕುಟುಂಬ ರಾಜಕಾರಣ ನೋಡ್ರಿ. ಒಂದು ಸಿಂಪಲ್ ಆಗಿ ಹೇಳ್ತೀನಿ, ದೇವೇಗೌಡರು ಮನೆಯವರು ಈ ಊರೂರ್ ಮೇಲೆ ಆ ಡ್ಯಾನ್ಸ್ ಆಡೋಕೆ ಸ್ಕೂಟರ್ಗೆ ಡಬ್ಬ ಪೆಟ್ಟಿ ಕಟ್ಕ ಬರ್ತಿದ್ರು ಗೊತ್ತಾ? ಊರೂರಿಗೆ ಏನಂತಾರೆ ಅವ್ರಿಗೆ ದೊಂಬರಾಟ ಆ ತರದವರು. ಇವತ್ತು ಇಲ್ಲಿದ್ರೆ ನಾಳೆ ಹಾಸನ, ನಾಳೆ ಮೈಸೂರು, ನಾಳಿದ್ ಮೈಸೂರಲ್ಲಿ ಇದ್ರೆ ಅದ್ರ ನಾಳೆ ಬೀದರ್ಗೆ ಹೋಯ್ತಾರೆ. ಅವರು ದೊಂಬರಾಟ ಆಡ್ತಾರಲ್ಲ ಅವ್ರ ತರ. ಇವತ್ತು ಇಲ್ಲಿ ಬಂದವನೇ, ಇಲ್ಲಿ ಸೋಲ್ಸು ನಾಳೆ ರಾಮನಗರಕ್ಕೆ ಹೋಯ್ತಾನೆ ನಿಖಿಲ್, ಆಯ್ತಾ? ಆದ್ರೆ ಇದೇ ಸುಮಲತಾ ಅವ್ರಿಗೆ, ಇದೇ ಕುಮಾರಸ್ವಾಮಿ, ಇದೇ ಮಾನ್ಗೇಟ್ ಕುಮಾರಸ್ವಾಮಿ ಆಫರ್ ಕೊಡ್ತಾನೆ. ಏನಂತ? ಬೆಂಗಳೂರು ಉತ್ತರದಲ್ಲಿ ನೀವು ನಿಮ್ಗೆ ಇಲ್ಲ ಆಗಲ್ವಾ, MLC ಕೊಡ್ತೀವಿ, ನೀವು ಮಂತ್ರಿ ಮಾಡ್ತೀವಿ ಅಂತ. ಆದ್ರೆ ಮಂಡ್ಯದಲ್ಲಿ ಸುಮಲತಾಗ ಮಂಡ್ಯ ಜನ ನಂಬ್ಕ ಬಂದವ್ರೆ. ನಾವು ಗೆಲ್ಸಿದ್ವಿ. ನಾವು ಸ್ವಾಭಿಮಾನಕ್ಕೋಸ್ಕರ ಬರ್ತೀರಣ್ಣ. ಅಂಬರೀಶ್ ಅಭಿಮಾನಿ ಅಣ್ಣ, ಪ್ರಾಣ ಬೇಕಾದ್ರೆ ಬಿಡ್ತೀರಣ್ಣ. ಓಟ್ ಬಿಡ್ಕೊಳ್ಳಲ್ಲ ಕಣ. 2 ಲಕ್ಷ ಓಟ್ ಇದ್ದಾವೆ, ಪ್ರಾಣ ಬೇಕಾದ್ರೆ ಬಿಡ್ತೀವಿ. ಏನು ಮಂಡ್ಯದಲ್ಲಿ ಒಂದು ಸ್ವಾಭಿಮಾನ ಎಸ್
ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ಬಾವುಟವನ್ನ ಹಾಕಿಕೊಂಡಂತಹ ಒಂದಷ್ಟು ಕಾರ್ಯಕರ್ತರು ಮಾತನಾಡ್ತಾ ಇರೋದನ್ನ ನಾವು ನೋಡಿದ್ವಿ. ಇದು ಸ್ವಾಭಿಮಾನದ ಸಂಕೇತ ಅನ್ನುವಂತಹ ರೀತಿಯಲ್ಲಿ ಇವತ್ತು ಮಾತನಾಡ್ತಾ ಇದ್ರು. ಯಾವ ಕಾರಣಕ್ಕೂ ಕೂಡ ಸ್ವಾಭಿಮಾನವನ್ನ ಮಂಡ್ಯದ ಜನ ಈ ಸಲ ಬಿಟ್ಟು ಕೊಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿರುವಂತಹ ದೃಶ್ಯಗಳನ್ನ ನಾವು ಗಮನಿಸಿದ್ವಿ. ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರೇ ಖುದ್ದು ಅಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ತನ್ನ ಮಗನನ್ನ ಗೆಲ್ಲಿಸಿಕೊಡುವಂತಹ ನಿಟ್ಟಿನಲ್ಲಿ ಅಲ್ಲಿ ಮತಯಾಚನೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಮಂಡ್ಯದ ಜನ ಹೇಳ್ತಾ ಇರುವಂತಹ ಮಾತುಗಳನ್ನು ಗಮನಿಸಿದ್ವಿ. ಕಾಂಗ್ರೆಸ್ನ ಬಾವುಟವನ್ನ ಹಿಡ್ಕೊಂಡು ಕಾಂಗ್ರೆಸ್ನ ಶಾಲನ್ನ ಹಾಕೊಂಡಂತಹ ಒಂದಷ್ಟು ಕಾರ್ಯಕರ್ತರನ್ನ ನಮ್ಮ ರಿಪೋರ್ಟರ್ ರಾಘವೇಂದ್ರ ಮಾತನಾಡಿಸಿದ್ರು. ಆ ಸಂದರ್ಭದಲ್ಲಿ ಅವರ ಮಾತು ಒಂದೇ, ಇದು ಸ್ವಾಭಿಮಾನದ ಸಂಕೇತದ ಚುನಾವಣೆ. ಈ ಸಲ ಸ್ವಾಭಿಮಾನವನ್ನ ಮಂಡ್ಯದ ಜನ ಯಾವತ್ತೂ ಬಿಟ್ಟು ಕೊಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿರೋದನ್ನ ಗಮನಿಸಿದ್ವಿ. ಯಾಕಂದ್ರೆ ಕುಟುಂಬ ರಾಜಕಾರಣ ಒಂದು ಕಡೆ ಆದ್ರೆ ಬೇರೆ ಬೇರೆ ಕಡೆಗಳಿಗೆ ಹೋಗಿ ನಿಲ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದರ ಜೊತೆಗೆ ಇದೇ ರೀತಿಯಾಗಿ ಈ ಒಂದು ಕುಟುಂಬ ರಾಜಕಾರಣ ಮುಂದುವರಿಯುತ್ತೆ, ಕಾರ್ಯಕರ್ತರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿರೋದನ್ನ ಗಮನಿಸಿದ್ವಿ. ಹಾಗಾಗಿ ಒಂದ್ ಕಡೆ ಅಭಿವೃದ್ಧಿ, ಮತ್ತೊಂದು ಕಡೆ ಸ್ವಾಭಿಮಾನ ವರ್ಸಸ್ ಅಭಿವೃದ್ಧಿ ಅಂತ ಆಗಿದೆ ಈಗ ಮಂಡ್ಯದ ಒಂದು ರಣಕಣವನ್ನ ನಾವು ಗಮನಿಸಿದ್ರೆ. ಅದರಲ್ಲೂ ಕೂಡ ಸುಮಲತಾ ಅವರ ಪ್ರಚಾರದ ಒಂದು ದೃಶ್ಯದ ವೈಶಿಷ್ಟ್ಯತೆಯನ್ನ ನೀವು ಗಮನಿಸಬಹುದು. ಇದರಲ್ಲಿ ಕಾಂಗ್ರೆಸ್ನ ಬಾವುಟವನ್ನ ಕೂಡ ಗಮನಿಸಬಹುದು, ಬಿಜೆಪಿಯ ಬಾವುಟವನ್ನ ಗಮನಿಸಬಹುದು, ಒಂದಷ್ಟು ಬೇರೆ ಬೇರೆ ರೈತ ಸಂಘದ ಬಾವುಟಗಳನ್ನ ಗಮನಿಸಬಹುದು. ಹೀಗೆ ಎಲ್ಲರೂ ಒಟ್ಟಾಗಿ ಈ ಸಲ ಸುಮಲತಾ ಅವರಿಗೆ ನಾವು ಅವರಿಗೆ ಈ ಸಲ ಬೆಂಬಲಿಸ್ತೀವಿ ಅನ್ನುವಂತಹ ರೀತಿಯಲ್ಲಿ ತೋರಿಸುವಂತಹ ಪ್ರಯತ್ನ. मेरे प्यारे मुसलमान भाई और बहनों को भी मेरे सलाम अलैकुम। आज मैं ये बात बोलना चाहती हूँ, मैं इंडिपेंडेंट कैंडिडेट जो हूँ, मैं किसी पार्टी में नहीं हूँ। मैं आज सपोर्ट कर रहे हैं, आज मेरे सपोर्ट कांग्रेस के पार्टी मेंबर्स है, कर्नाटका राज्य रैत संघ जो है वो भी मुझे सपोर्ट कर रहे हैं। बीजेपी ने बेशर्त अनकंडीशनल सपोर्ट किया। आप सब झूठी बातों पे मत जाओ, धोखा देना, अम्बरीश अन्ना के फैमिली में धोखा देना था, अभी आप धोखेबाज के बातों पे मत जाओ। मेरी यही एक दरख्वास्त है आपसे, आप धोखेबाज के बातों पे मत जाओ। अम्बरीश की बीवी हूँ, मेरी बात मानो। आपके साथ छोड़ के हमें कहीं नहीं जाना है, आप हमारे साथ मत छोड़िए। ಒಂದ್ ಕಡೆ ಮುಸ್ಲಿಮರ ಮತವನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಸುಮಲತಾ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಹಿಂದಿಯಲ್ಲಿ ಮಾತನಾಡಿ ಅವರ ಮನ ಗೆಲ್ಲುವಂತಹ ಪ್ರಯತ್ನವನ್ನ ಸುಮಲತಾ ಮಾಡ್ತಾ ಇದ್ದಾರೆ. ಯಾವುದೇ ಪಕ್ಷದ ಪರವಾಗಿ ನಾನು ನಿಂತಿಲ್ಲ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈಗಾಗಲೇ ನಾವು ಗಮನಿಸಬಹುದು, ಈಗಾಗಲೇ ಅಭಿಮಾನಿಗಳು ಯಾವ ರೀತಿಯಾಗಿದ್ದಾರೆ ಅನ್ನುವಂತಹ ಒಂದು ದೃಶ್ಯವನ್ನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಕೂಡ ನಾವು ಮಾಡ್ತಾ ಇದೀವಿ. ಅಭಿಮಾನದ ಸಂಕೇತವಾಗಿ ತನ್ನ ಹೇರ್ ಸ್ಟೈಲ್ ಅನ್ನ ಮಾಡ್ಕೊಂಡಿದ್ದಾರೆ. ಕ್ರಮ ಸಂಖ್ಯೆ 20 ಅಂಬಿ ಅನ್ನುವಂಥದ್ರಲ್ಲೂ ಕೂಡ ಸುಮಲತಾ ಅವರಿಗೆ ಸಪೋರ್ಟಿವ್ ಆಗಿರುವಂತಹ ಒಬ್ಬ ಬೆಂಬಲಿಯನ್ನ ಗಮನಿಸಬಹುದು. ಕ್ರಮ ಸಂಖ್ಯೆ 20 ಅಂತ ಹೇಳಿ ತನ್ನ ಹೇರ್ ಸ್ಟೈಲ್ ಅನ್ನ ಕೂಡ ಅಲ್ಲಿ ಮಾಡ್ಕೊಂಡಿದ್ದಾರೆ ಒಬ್ಬ ಅಭಿಮಾನಿ, ಅವರ ಬೆಂಬಲಿಗರ. ಆ ದೃಶ್ಯವನ್ನ ಕೂಡ ನೀವು ಗಮನಿಸಬಹುದು. ಈಗಾಗಲೇ ಸ್ವಾಭಿಮಾನದ ಸಂಕೇತ ಅಂತಾನೆ ಹೇಳಲಾಗ್ತಾ ಇರುವಂತಹ ಈ ಮಂಡ್ಯದ ರಣಕಣದಲ್ಲಿ ಈಗಾಗಲೇ ಅಭಿಮಾನಿಗಳು ಸುಮಲತಾ ಪರವಾಗಿ ಬೆಂಬಲ ಕೊಡುವಂತಹ ನಿಟ್ಟಿನಲ್ಲಿ ಹೇರ್ ಸ್ಟೈಲ್ ಆಗಿರ್ಬೋದು ಅಥವಾ ಒಂದಷ್ಟು ರೀತಿಯಲ್ಲಿ ಟ್ಯಾಟೋಗಳನ್ನ ಹಾಕುವಂತದ್ದಾಗಿರ್ಬೋದು ನೀವು ಗಮನಿಸಬಹುದು. ಈಗಾಗಲೇ ದೃಶ್ಯದಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಕ್ರಮ ಸಂಖ್ಯೆ 20 ಸುಮಲತಾ ಅವರ ಕ್ರಮ ಸಂಖ್ಯೆ 20 ಹೇಳುವಂತಹ ಪ್ರಯತ್ನವನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಯಾವ ರೀತಿಯಾಗಿ ಸುಮಲತಾ ಅವರು ನಿಂತಿದ್ದಾರೆ, ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ, ಆ ಒಂದು ವಿಚಾರವಿಟ್ಕೊಂಡು ರಣಕಹಳೆಯನ್ನು ಉತ್ತಾ ಇರುವಂತಹ ರೈತನ ಚಿಹ್ನೆಯಾಗಿರುವಂತಹ ಸುಮಲತಾ ಅವರಿಗೆ ನಮ್ಮ ಬೆಂಬಲ ಅನ್ನೋದನ್ನ ಬೇಷರತ್ತಾಗಿ ಅಭಿಮಾನಿಗಳು ತೋರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಹೇರ್ ಸ್ಟೈಲ್ ಅಲ್ಲಿ ಅದರಲ್ಲೂ ಕೂಡ ಗಮನಿಸಬಹುದು. ನಾವು ಕ್ರಮ ಸಂಖ್ಯೆಯನ್ನ ಬರ್ಕೊಂಡಿದ್ದಾರೆ, ಕ್ರಮ ಸಂಖ್ಯೆ 20 ಅನ್ನೋದನ್ನ ಕೂಡ ಬರ್ಕೊಂಡಿದ್ದಾರೆ ಒಬ್ಬ ಅಭಿಮಾನಿ. ಆ ಒಂದು ದೃಶ್ಯಗಳನ್ನ ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಮಾಡಿದೆ. ಒಟ್ಟಾರೆ ರಣಕಣದಲ್ಲಿ ಈಗ ಸಾಕಷ್ಟು ಅಬ್ಬರದ ಪ್ರಚಾರ ಕೂಡ ಆಗ್ತಾ ಇರೋದನ್ನ ಗಮನಿಸಬಹುದು. ಒಂದ್ ಕಡೆ ಸ್ವಾಭಿಮಾನ, ಇನ್ನೊಂದ್ ಕಡೆ ಅಭಿವೃದ್ಧಿಯ ವಿಚಾರ. ಈಗಾಗಲೇ ಅಭಿಮಾನಿಗಳು ಸುಮಲತಾ ಅವರಿಗೆ ಯಾವ ರೀತಿಯಾಗಿ ಬೆಂಬಲವನ್ನ ನೀಡ್ತಾ ಇದ್ದಾರೆ, ಬೆಂಬಲಿಗರು ಯಾವ ರೀತಿಯಾದಂತಹ ಒಂದು
ತಮ್ಮ ಬೆಂಬಲವನ್ನ ನೀಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬಹುದು. ಒಬ್ಬ ಅಭಿಮಾನಿ ಅಂತೂ ನೇರವಾಗಿ ತಮ್ಮ ಹೇರ್ ಸ್ಟೈಲ್ ಮೂಲಕನೇ, ಅದರಲ್ಲೂ ಕೂಡ ಕ್ರಮ ಸಂಖ್ಯೆ 20 ಅನ್ನೋದನ್ನ ಬರೆದು ಈಗಾಗಲೇ ತನ್ನ ಬೆಂಬಲವನ್ನ ಸೂಚಿಸಿದ್ದಾರೆ.